ನೋಡಿ, ಈಗ ನಾವು ದೇಶಿ ಒಲೆಯಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದೀವಿ. ಅದನ್ನ ಯಾವ ಥರ ಮಾಡ್ತೀವಿ ಅನ್ನೋ ಒಂದು ಪ್ರತಿಯೊಂದು ಏನೇನು ಹಾಕಿವಿ ಅಂತ ಹೇಳ್ತೀನಿ. ಹಾಗೆ ನೋಡ್ತಾ ಇರಿ ವಿಡಿಯೋ. ತುಂಬ ಚೆನ್ನಾಗಿ ಬರ್ತಾ ಇದೆ ಬೆಂಕಿ. ದೇಶಿ ಒಲೆ, ಗ್ಯಾಸ್ ಇಲ್ಲ. ಓಕೆ, ಇದಕ್ಕೆ ನಾನೀಗ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಕಸ್ತೂರಿ ಮೇಥಿ, ಕಾಳುಮೆಣಸು ಎಲ್ಲ ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ. ಆಯಿಲು ಹಾಗೆ ಸ್ವಲ್ಪ ನಂದಿನಿ ತುಪ್ಪ ಹಾಕ್ತೀನಿ. ಹಾಗೆ ಸ್ವಲ್ಪ ಸಾಲ್ಟ್, ಹರಳುಪ್ಪು. ಈಗ ಇದು ನೀರು ಕುದಿ ಬಂದಮೇಲೆ ಬಾಸ್ಮತಿ ರೈಸ್ ಹಾಕಿ ಒಂದು 80% ಬಾಯ್ಲ್ ಮಾಡ್ಕೋಬೇಕು ರೈಸ್ನ. ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಹೊರಗಡೆ ಜೋರಾಗಿ ಮಳೆ ಬರ್ತೈತೆ, ಇಲ್ಲಿ ಜೋರಾಗಿ ಬೆಂಕಿ ಬರ್ತೈತೆ. ಬಿರಿಯಾನಿ ಮಾಡ್ತಾ ಇರೋದು ತಿಂತಾ ಇರೋದೆ. ನಾನು ಬಿರಿಯಾನಿಗೆ ಈಗ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ. ರೈಸ್ ಹಾಕಿ ಆಲ್ರೆಡಿ ಅದನ್ನು ವಿಡಿಯೋ ಮಾಡಿ ಮತ್ತೊಂಬಿಟ್ಟೆ ತೋರಿಸ್ತೀನಿ. ರೈಸ್ ಹಾಕಿದ್ದೀನಿ, ಕುದಿತಾ ಇದೆ. ರೈಸು ಕುದಿತಾ ಇದೆ, ಕೊತ್ತ ಕೊತ್ತ ಅಂತ. ಒಂದು 80% ಬಾಯ್ಲ್ ಆಗೋವರೆಗೆ ಬಿಡ್ತೀನಿ. ಆಮೇಲೆ ಇದನ್ನ ನೀರನ್ನ ಸೋಸಬೇಕು. ಈಗ ಇದು ಬಾಯ್ಲ್ ಆಯಿತು 80%. ಇದನ್ನ ನಾನು ನೀರನ್ನ ಸೋಸ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಬೇರೆ ಪಾತ್ರೆಗೆ ಆಯಿಲ್ ಹಾಕಿ ಮತ್ತೆ ಗ್ರೀನ್ ಚಿಲ್ಲಿ, ಆನಿಯನ್ ಹಾಕಿ ಫ್ರೈ ಮಾಡಿಟ್ಟಿದ್ದೀನಿ. ಇದು ಒಂದು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಆಗಬೇಕು. ಸಾರಿ, ಯಾಕೆಂದ್ರೆ ನಾನೇ ವಿಡಿಯೋ ಮಾಡ್ಕೊಂಡು ನಾನು ಅಡುಗೆ ಮಾಡಬೇಕು ಹಂಗಾಗಿದೆ. ಅದಕ್ಕೆ ನಾನು ಇವಾಗ ಏನೇ ಮಸಾಲೆ ಹಾಕಿದ್ರೆ ಹೇಳೋಕ್ಕಾಗಿಲ್ಲ. ಇದಕ್ಕೆ ಚಿಕನ್ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಚಿಕನ್ ಮತ್ತು ಟೊಮೊಟೊ ಹಾಕಿ, ಚಿಕನ್ ಹಾಕ್ಬಿಟ್ಟು ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಕರಡು ಇಷ್ಟು ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು 50% ಬಾಯ್ಲ್ ಆದಮೇಲೆ ಇದಕ್ಕೆ ರೈಸ್ ಆ್ಯಡ್ ಮಾಡೋಣ. ಮತ್ತೆ ಈಗ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ರೈಸ್ ಹಾಕ್ಬಿಟ್ಟು ಮೇಲೆ ಹಾಕಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೈಸ್ ಹಾಕ್ಬಿಟ್ಟು ರೈಸ್ ಮೇಲೆ ಗ್ರೇವಿ ಹಾಕ್ತಿದ್ದೀನಿ. ಈಗ ರೈಸ್ ಹಾಕಿದ್ದೀವಿ. ಈಗ ರೈಸ್ ಹಾಕಾಯ್ತು. ಈಗ ತಗೊಂಡಿದ್ದು ಇದು ಗ್ರೇವಿ ಇತ್ತಲ್ಲ, ಅದನ್ನ ಮ್ಯಾಕ್ ಹಾಕ್ಬಿಡೋಣ. ಇವಾಗ ತುಂಬ ಕಟ್ಟಲಿಕ್ಕೆ ಬಾಳೆದೆಲೆ ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ದಮ್ಮೆಲ್ಲ ಕಟ್ಟಾಗೋಣ. ಪ್ಲೇಟ್ ಇಟ್ಟು ಒಂದು ಮೇಗಡೆ ಒಂದು ವೇಟ್ ಇಡಬೇಕು. ಈಗ ತೂಕ ಈಗ ದಮ್ಮಿಗೆ ಇಟ್ಟಿದ್ದೀವಿ. ಕೆಳಗಡೆ ತವ ಇಟ್ಟಿದ್ದೀವಿ. ಒಂದು ಡೈರೆಕ್ಟಾಗಿ ಇಟ್ಟಿಲ್ಲ. ಒಂದು 1/4 ಗಂಟೆ, ಒಂದು 20 ನಿಮಿಷ ದಮ್ ಆಗಲಿ. ಸೊ ಇವಾಗ ಬಿರಿಯಾನಿ ದಮ್ ಆಗೈತೆ, ತೆಗಿತಾ ಇದ್ದೀನಿ. ನೋಡೋಣ ಯಾವ ಥರ ಬಂದಿದೆ ಅಂತ. ಸ್ವಲ್ಪ ನಂದಿನಿ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಮಾಡ್ತಾ ಇರೋದೇ ತಿಂತಾ ಇರೋದೆ. ನೆಕ್ಸ್ಟ್ ಥ್ಯಾಂಕ್ ಯು.